ನೋಡಿ ಇವರೇ ಸಾವಿತ್ರಮ್ಮ ಅವರು. ತಾವು ನೋಡ್ತಾ ಇದ್ದೀರಾ, ತರಕಾರಿ ಮಾಡಿಕೊಂಡು ಇವತ್ತು ಜೀವನ ಸಾಗಿಸುವಂಥ ಒಬ್ಬ ಬಡ ಮಹಿಳೆ ಚಾಮುಂಡೇಶ್ವರಿ ಅಮ್ಮನವರ ಒಂದು ಕಡೆ ಆಷಾಢ ಮಾಸದ ವಿಶೇಷವಾದಂಥ ಕಾರ್ಯಕ್ರಮ ಮತ್ತು ದಾಸೋಹನ ಆಯೋಜನೆ ಮಾಡಿರೋಂಥದ್ದು. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್, ಇವತ್ತು ಚಾಮುಂಡೇಶ್ವರಿ ಹಬ್ಬದ ಆಚರಣೆ ಅತಿ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಬಂದೂರಿನಲ್ಲಿ. ತಾವು ಗಣಪತಿ ದೇವಸ್ಥಾನದ ಅರ್ಚಕರು, ಏನು ಹೇಳ್ತೀರಾ ಸರ್? ಇಂಥ ಬಡ ಮಹಿಳೆ ಇವತ್ತು ಆಯೋಜನೆ ಮಾಡಿದ್ದಾರೆ. ಓಕೆ, ಏನು ಇವತ್ತು ವಿಶೇಷ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೆ ನಿಮ್ಮ ದೇವಸ್ಥಾನದಲ್ಲಿ? ಪ್ರತಿದಿನ ಪೂಜೆ ನಡೀತದೆ. ಪ್ರತಿ ವರ್ಷ ಇದೇ ಥರ ಚಾಮುಂಡೇಶ್ವರಿ ಉತ್ಸವ, ಚಾಮುಂಡೇಶ್ವರಿ ಕಟಾವ್ನ ಇದೇ ಥರ ಇದು ಮಾಡಿ ಎಲ್ಲರೂ ಸಹಕರಿಸಬೇಕು ಅಂತ ಧನ್ಯವಾದ ಇದೆ. ಹಾಗಾಗಿ ಯಾಕೆಂದರೆ ಇವತ್ತು ಧಾರ್ಮಿಕ ಪದ್ಧತಿಗಳು ನಶಿಸಿ ಹೋಗ್ತಾ ಇದೆ. ಆದರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಜಾಸ್ತಿ ಧಾರ್ಮಿಕ ಪದ್ಧತಿನ ಆಚರಣೆ ಮಾಡುವಂಥದ್ದು ತಾವು ನೋಡ್ತಾ ಇದ್ದೀರಿ. ನೋಡಿ, ಇವತ್ತು ಹಸಿದವರಿಗೆ ಅನ್ನ ಅಂತ ಒಂದು ಏನು ಅಭಿಯಾನ ಇದೆ ನಮ್ಮ ಕರ್ನಾಟಕ ರಾಜ್ಯದ್ದು, ಅದನ್ನು ಈ ಥರ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಎಲ್ಲರೂ ಸಹಕರಿಸಬೇಕು ಸರ್. ಓಕೆ ಅಮ್ಮ, ನಿಮ್ದೇನು ಕೆಲಸ? ತರಕಾರಿ ವ್ಯಾಪಾರ ಮಾಡ್ಕೊಂಡು ಪ್ರತಿ ವರ್ಷ ಮಾಡ್ತೀರಾ? ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ದಾಸೋಹ? ಹಾಂ. ತಮ್ಮ ಹೆಸರು ಅಮ್ಮ? ಗಾಯತ್ರಮ್ಮ ಅವರು. ಹಾಂ. ಹಾಗಾಗಿ ತಮ್ಮ ಜೊತೆಲಿ ಮಕ್ಕಳು ಕೂಡ ಸಹಕಾರ ಕೊಡ್ತಾರೆ, ಸಾರ್ವಜನಿಕರು ಸಹಕಾರ ಕೊಟ್ಟಿದ್ದಾರೆ. ನಿಮಗೆ ಯಾಕೆ ಈ ಆಸೆ ಬಂತು? ಹಾಂ. ಅಲ್ಲ, ಇಷ್ಟು ಜನ ತರಕಾರಿ ವ್ಯಾಪಾರ ಮಾಡ್ತಾರೆ, ಅವ್ರಿಗೆ ಒಂದು ಜವಾಬ್ದಾರಿ ಇಲ್ಲ, ಆಮೇಲೆ ಅವ್ರಿಗೊಂದು ಪ್ರೀತಿ ವಿಶ್ವಾಸ ಇಲ್ಲ. ತಾವು ಇದನ್ನ ಮಾಡ್ತಿದ್ದೀರ ಅಂದರೆ ನಿಜವಲ್ಲ ನಿಮ್ಮ ನೋಡಿ ಕಲಿಬೇಕು ಕೆಲವರೆಲ್ಲ. ಯಾಕೆಂದ್ರೆ ನಿಜ ಕಲಿಬೇಕು. ಹಾಂ. ಪ್ರತಿ ವರ್ಷ ಮಾಡ್ತೀರಾ? ಹಾಂ. ಇವತ್ತು ಎಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದಿರಾ? ಬಾತ್ ವ್ಯವಸ್ಥೆ ಮಾಡಿದಿರಾ? ಮತ್ತು ಸ್ವೀಟ್ ಕೂಡ ಮಾಡಿದಿರಾ? ಒಂದು 500 ಜನಕ್ಕೆ ಆಗುತ್ತೆ. ಓಕೆ. ಜಾಸ್ತಿ ಮಾಡಿಸಿದ್ದೀರಾ? ಹಿಂಗೆ ಭಗವಂತ ನಿಮ್ಗೆ ಜಾಸ್ತಿ ಕೊಡಲಿ. ಹಾಗಾಗಿ ಬೇರೆಯವರಿಂದೆಲ್ಲ ನೋಡಿ ಕಲೀಲಿ ಒಂದಷ್ಟು ಜನ. ನಮಸ್ಕಾರ. ನಮ್ಮ ಹಿರಿಯ ದೇವರಾಜಣ್ಣವರು, ನೋಡಿ ಎಷ್ಟು ನಮಗೆ ಖುಷಿ ಆಗುತ್ತೆ ಅಂದರೆ ಒಬ್ಬ ಬಡ ಮಹಿಳೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮಾಡ್ತಾರೆ ಅಂದರೆ ಎಷ್ಟು ಖುಷಿ ಆಗುತ್ತಲ್ವಾ? ಯಾವಾಗಲೂ ಅನುಗ್ರಹ ಪಡೆಯುತ್ತೇವೆ. ನಾವು ಸಾರ್ವಜನಿಕರಾಗಿ ಮತ್ತು ನಮ್ಮ ಹಿಂದೂ ಧರ್ಮದ ಪರವಾಗಿ ಗಡಿಸ್ತೀವಿ. ಒಳ್ಳೆಯದು. ಕೊಡಿ ರಾಮಲಿಂಗಣ್ಣವ್ರು ನೋಡೋಣ. ನಮಸ್ಕಾರ ಯಜಮಾನ್ರೆ. ಏನು ಹೇಳ್ತೀರಾ? ತರಕಾರಿ ಮಾಡ್ಕೊಂಡು ವ್ಯಾಪಾರ ಮಾಡಿದ್ರು ಅವ್ರಿಗೆ ನಿಜವಾದ ದೇವ್ರ ಮೇಲೆ ಬರ್ತಿದೆ. ಪ್ರತಿ ವರ್ಷ ಇವರು ಕಂಡಾಗ ಮಾಡ್ಕೊಳ್ತಾರೆ. ಹೋದ ಸಾರಿ ಈ ಸಾರಿ ಜಾಸ್ತಿ ಮಾಡೋರೆ. ಇನ್ನೂ ಹೆಚ್ಚಾಗಿ ಮಾಡಲಿ ಅಂತ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಆಯುಷ ಆರೋಗ್ಯ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಇವತ್ತು ಇರೋರು ಯಾವ ಕೆಲಸನೂ ಮಾಡಲ್ಲ, ಇಂಥ ಬಡ ಮಹಿಳೆಯರ ಮಾಡೋದು ಅಂತ ಕಾಣುತ್ತೆ. ಮಾಡೋಕ್ಕಾಗಲ್ಲ. ಇರೋರಿಗೆ ಮತ್ತೆ ಬರುದಿಲ್ಲ. ದೇವ್ರಿಗೆ ಮಾಡಬೇಕು, ಯಾರು ಬರೋಲ್ಲ. ಇಂಥವ್ರಿಗೆ ಆ ಭಗವಂತ ಕಾರ್ತಿಕ ಮಾಸದಲ್ಲಿ ಹೊರ ಪುಂಜೋತ್ಸವದಲ್ಲೂ ಅವ್ರಿಗೆ ಒಂದು ಸೇವೆ ಮಾಡಿ ಅಲ್ಲೂ 4,000 ಜನಕ್ಕೆ ಊಟ ದೇವತೆ ಮಾಡ್ತಾರೆ. ಹೀಗೆ ಇವ್ರ ಕುಟುಂಬಕ್ಕೆ ಆಯುಷ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ. ಗುರುಳ ನಮಸ್ಕಾರ. ಏನು ಹೇಳ್ತೀರಾ ಗುರುಳ ಇವತ್ತು ಕಾರ್ಯಕ್ರಮದ ಬಗ್ಗೆ? ತುಂಬ ಖುಷಿ ಆಗ್ತಾ ಇದೆ. ಮಾತಾಡಿ ಕನ್ನಡದ ಎಲ್ಲ ಕಡೆ, ಅದರಲ್ಲೂ ಈ ಮೈಸೂರು ಭಾಗದಲ್ಲಿ ತುಂಬ ಅದ್ಭುತವಾಗಿ ಮಾಡಿ ವಿಶೇಷವಾಗಿ ಮಾಡ್ತಾರೆ. ಎಲ್ಲ ಕಡೆ ಈಗಲೂ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ ಸರ್. ಅದರಲ್ಲೂ ಎರಡು ಮಾತಿಲ್ಲ. ಇಂಥವ್ರನ್ನ ನೋಡಿ ಬೇರೆಯವರು ಕೂಡ ಕಲಿಬೇಕು. ಮಹಿಳೆಯರಾಗಲಿ, ಬಡ ಮಹಿಳೆಯರು ಇವತ್ತು ಹಿಂದೂಗಳು ಎಲ್ಲಿದ್ದಾರೆ ಎಲ್ಲ ಕಡೆನೂ ಇದನ್ನ ತಾಯಿನ ಪಾಲಿಸ್ಬೇಕು. ಹೌದು, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ತಮ್ಮ ಪರಿಚಯ ಹೇಳ್ಬೇಕಂದ್ರೆ ಖುಷಿ ಆಗ್ತದೆ. ಓಕೆ, ಥ್ಯಾಂಕ್ ಯು. ದೇವಸ್ಥಾನ ಎಲ್ಲ ನೀವೇ ಕ್ಲೀನ್ ಮಾಡೋದು? ಎಷ್ಟು ಸಂಬಳ ನಿಮಗೆ? ಸಂಬಳ ಇಲ್ಲ? ಸುಮ್ಮನೆ ಕೇಳಿದೆ, ಗೊತ್ತು ನಿಮಗೆ ಸಂಬಳ ಇಲ್ಲ ಅಂತ. ಇವತ್ತು ದೇವಸ್ಥಾನದ ಕ್ಲೀನ್ ಮಾಡೋಂಥ ಜವಾಬ್ದಾರಿ ತೊಗೊಂಡಿದ್ದೀರ. ಅದಕ್ಕಿಂತ ಮಹತ್ವದ ಕೆಲಸ ಇನ್ಯಾವುದೂ ಇಲ್ಲ ಬಿಡಿ. ಹಾಂ, ಎಲ್ಲ ಕ್ಲೀನ್ ಮಾಡ್ತೀರಾ ನೀವೇ? ಗಣಪತಿ ದೇವಸ್ಥಾನ ನೋಡ್ಕೊಳ್ಳೋವಂಥದ್ದು ಎಲ್ಲ. ತಮ್ಮ ಹೆಸರು? ದಾಸಪ್ಪರೇ. ದೇವಸ್ಥಾನದೆಲ್ಲ ಬಂದು ಬೀಗ ತೆಗೆದು ಕಸ ಹೊಡೆದು ಎಲ್ಲ ಕಸ ಹೊಡೆದೆಲ್ಲ ಮಾಡ್ತೀರಾ? ಮುಂದೆ ಗೇಟೆಲ್ಲ ನಿಮ್ಮದೇ ಜವಾಬ್ದಾರಿ. ಹಾಂ. ಎಸ್ ವೀಕ್ಷಕರು, ತಾವು ನೋಡ್ತಾ ಇದ್ದೀರಾ. ನಿಜವೂ ಈ ಒಂದು ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ ಹಸಿದವರಿಗೆ ಅನ್ನ ಅಂತ ಏನು ನಮ್ಮ ಇಡೀ ರಾಜ್ಯ ಅದೊಂದು
ಅಭಿಯಾನ ಮಾಡುತ್ತೆ. ಯಾವುದೇ ಒಂದು ಧಾರ್ಮಿಕ ಕಾರ್ಯಗಳಾದರೂ ಕೂಡ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ದಾಸೋಹನ ಆಯೋಜನೆ ಮಾಡುವಂಥ ನಮ್ಮ ಹೆಮ್ಮೆಯ ಕರ್ನಾಟಕ. ಅದರಲ್ಲೂ ನಮ್ಗೆ ಹೇಳ್ತೀನಿ ನಿಮಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ರೈತಾಪಿ ಜನ ಅಂದರೆ ಚಾಮರಾಜನಗರ, ಮಂಡ್ಯ, ಮೈಸೂರು ಭಾಗದ ರೈತಾಪಿ ಜನ ಇವತ್ತು ನಮ್ಮ ಚಾಮರಾಜನಗರ, ಮಂಡ್ಯ, ಮೈಸೂರು ರೈತಾಪಿ ಜನ ಅತಿ ಹೆಚ್ಚು ದಾಸೋಹಕ್ಕೆ ಅನುಮತಿ ಕೊಡುವಂಥದ್ದು ಮತ್ತು ಸಹಾಯ ಕೊಡುವಂಥದ್ದು, ದವಸ ಧಾನ್ಯಗಳನ್ನು ಕೊಡುವಂಥದ್ದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಕೂಡ ನಾವು ಹೇಳ್ಬೋದು. ನೋಡಿ ಇಲ್ಲಿ ಎಷ್ಟೋ ಜನ ತರಕಾರಿ ಮಾರಕ್ಕೆ ಬಂದಿರ್ತಾರೆ ಇವತ್ತು ಬೇರೆ ಬೇರೆ ಊರಿಂದ. ಅವರಿಗೆ ಒಂದು ಊಟದ ವ್ಯವಸ್ಥೆ ಮಾಡೋಂಥ ಪುಣ್ಯದ ಕೆಲಸ ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಏಕೆಂದರೆ ಇಡೀ ರಾಜ್ಯ ಅನ್ನದಾಸೋಹಕ್ಕೆ ಹೆಸರುವಾಸಿಯಾಗಿರೋದು ನಮ್ಮ ಕರ್ನಾಟಕ ರಾಜ್ಯ. ಹಾಗಾಗಿ ನೋಡಿ ತಾವು ನೋಡ್ತಾ ಇದ್ದೀರಾ, ಎಷ್ಟೇ ಇದ್ದರೂ ಅವರು ಒಂದು ಧಾರ್ಮಿಕ ಪದ್ಧತಿಯಂತೆ ಬಂದು ಪ್ರಸಾದ ಅಂತ ಸ್ವೀಕರಿಸೋದು ವಿಶೇಷವಾಗಿ ನೋಡ್ತೀವಿ. ಹಾಗೆಯೇ ನಾವು ನೋಡ್ತಾ ಇರ್ಬೋದು ಇಲ್ಲಿ ಏನು ನಾವು ಇವತ್ತು ತಾಯಿ ಚಾಮುಂಡೇಶ್ವರಿ ಹಬ್ಬದ ವಿಶೇಷ ಕಡೆಯ ಶುಕ್ರವಾರ. ಹಾಗಾಗಿ ಇಲ್ಲಿ ಗಾಯತ್ರಮ್ಮ ಅವ್ರು ಬಂದು ಇವತ್ತು ಈ ಒಂದು ಊಟದ ವ್ಯವಸ್ಥೆ ಮಾಡಿರುವಂಥದ್ದು. ಮತ್ತು ಇದಕ್ಕೆ ಯುವಕರು ಮಿತ್ರರು ತುಂಬಾ ಸಹಾಯ ಮಾಡ್ತಾರೆ. ಯಾವುದೇ ಒಂದು ಅವರು ಎಲ್ಲೇ ಇದ್ದರೂ ಕೂಡ ಈ ಒಂದು ದಿನ ಬಂದು ಎಲ್ಲ ಸೇರಿಕೊಂಡು ಸಹಾಯ ಮಾಡುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ನೋಡಿ ಇವತ್ತು ಒಂದು 500-600 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರೋಂಥ ಪುಣ್ಯವಾದಂಥ ಹೆಗ್ಗಳಿಕೆ ನೋಡಿ ಇವರಿಗೆ ಸಲ್ಲಬೇಕಾಗುತ್ತೆ. ನೋಡಿ ಇವತ್ತು ಯುವಕರು ಕೂಡ ಅವರವರ ಕೆಲಸಗಳನ್ನ ಬಿಟ್ಟು ಇವತ್ತು ಒಂದು ಧಾರ್ಮಿಕ ಕಾರ್ಯಕ್ಕೆ ಬಂದು ಕೈ ಜೋಡಿಸಿರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಮಾತಾಡೋಣ ಕಾರ್ ಕಳ್ತನದ ಬಗ್ಗೆ. ಎಲ್ಲಿ ನೋಡ್ರು ಕಳ್ತನದ ಬಗ್ಗೆ ಹೇಳ್ತಾರೆ ಬಂದೂರಲ್ಲಿ. ಹಾಗಾಗಿ ಬಟ್ ಒಳ್ಳೆಯದಾಗಲಿ, ಇವತ್ತು ಶುಭ ದಿನ. ಇಡೀ ರಾಜ್ಯದ ಜನತೆಗೆ ಚಾಮುಂಡೇಶ್ವರಿ ಹಬ್ಬದ ಇವತ್ತು ಇಡೀ ರಾಜ್ಯ ಚಾಮುಂಡೇಶ್ವರಿ ಆರಾಧನೆ ಮಾಡ್ತಾನೆ ಬರ್ತಿದೆ. ಪ್ರತಿ ಈ ತಿಂಗಳು ಪೂರ್ತಿ ಎಲ್ಲೆಲ್ಲಿ ನೋಡ್ರೂ ಕೂಡ ಚಾಮುಂಡೇಶ್ವರಿ ಆರಾಧನೆಗಳು. ಇಡೀ ಮೈಸೂರು ಜಿಲ್ಲೆ ಹಾಗೆಯೇ ಮಂಡ್ಯ ಜಿಲ್ಲೆ ಕೂಡ ಎಷ್ಟೋ ಮಾಡಿದ್ದಾರೆ. ಇಡೀ ಚಾಮರಾಜನಗರ ಜಿಲ್ಲೆ ಕೂಡ ಮಾಡಿದ್ದಾರೆ. ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಬಂದು ಸೇರುವಂಥ ಜನ, ಅದು ಧಾರ್ಮಿಕ ಕಾರ್ಯಕ್ರಮಗಳು. ನೋಡಿ ಇಂಥ ಜಂಗಮರು ಕೂಡ ಅವ್ರಿಗೆ ಎಲ್ಲೋ ಒಂದು ಕಡೆ ಹಸಿದವ್ರಿಗೆ ಅನ್ನ ಅನ್ನೋದು ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ಪ್ರತೀಕ ಅಂತ ನಾನು ಹೇಳ್ಬೋದು.